ವೆಲ್ಕಮ್ ಟು K11 ಕನ್ನಡಿಗ ಚಾನಲ್. ಫಾರ್ವರ್ಡ್ ಮಾಡೋ ನಿಲ್ಸು ಬ್ಯಾಕ್ ಬಾ. ಪ್ಲೇ ವೆಲ್ಕಮ್ ಟು K11 ಕನ್ನಡಿಗ ಚಾನಲ್. ಇವತ್ತು ಹೆಲ್ಮೆಟ್ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಇದ್ದೀನಿ. ಹೆಲ್ಮೆಟ್ ಏನು ಪರ್ಚೇಸ್ ಮಾಡಿಲ್ಲ. ಇದು ಒಬ್ರು ನಮ್ಮ ಬ್ರದರ್ಗೆ ಗಿವೆ ಕೊಟ್ಟಿದ್ದು, ಅವನು ನಾನು ಕೊಟ್ಟಿದ್ದಾನೆ, ತಗೊಂಡು ಯೂಸ್ ಮಾಡಲ್ಲ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಹೆಲ್ಮೆಟ್ ಹೆಸರು ಬಂದ್ಬಿಟ್ಟು ಝೀಸ್ ಹೆಲ್ಮೆಟ್. ಯಾರ್ಯಾರು ಬೈಕ್ಗಳು 150, 100cc, 200cc ಬೈಕ್ ನೀವು ಹೆಲ್ಮೆಟ್ ತಗೊಂಡು ಯೂಸ್ ಮಾಡಿ ರೈಡ್ ಮಾಡಿ ಕೇರ್ಫುಲ್ ಆಗಿರಿ. ದೊಡ್ಡ ಹೆಲ್ಮೆಟ್ ಆಗ ತಗೊಳಕ್ಕಾಗ್ದಿಲ್ಲ ಅಂದ್ರೆ ಒಂದು 500, 1000, 1500 ಅಂತ ಹೆಲ್ಮೆಟ್ ಆಗಿ ತಗೊಳ್ಳಿ. 500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರಾವಿಷನಲ್ ಸ್ಟೋರ್, 5 ಲಕ್ಷದ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರ್ತೀನಿ ನಾನು. ಕೇರ್ಫುಲ್ ಆಗಿರಿ, ಕೇರಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಓಪನ್ ಮಾಡೋದ ಬನ್ನಿ. ಇದಕ್ಕೆ ಕೊಟ್ಟಿರ್ತಾರೆ, ನೀವು ರೈಡ್ಗೆ ಹೋಗಿ ಬಂದ್ಮೇಲೆ ಧೂಳಾಗಬಾರ್ದು ಅಂತ ಹಾಕಿ ಮಡಗಿ ಸೇಫಾಗಿ ಮಡಿಕೋಬೋದು, ಧೂಳ ಅಂತ ಹೇಳಿ. ಹೆಲ್ಮೆಟ್ಟು ಚೆನ್ನಾಗಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೆಲ್ಮೆಟ್ಟು ಇದು ಪ್ರೈಸ್ ಬಂದ್ಬಿಟ್ಟು ಬಾಕ್ಸಲ್ಲಿ MRP 6,709 rupees. ಆನ್ಲೈನೆಲ್ಲ ಸರ್ಚ್ ಮಾಡಿದ್ರೆ 6,500, 6,650 ಆ ಥರ ಇದೆ. ಇದು 6,000ಗೇನೋ ಸಿಕ್ಕಿರೋದು. ಇದು ಕಿಯೋ ಕೊಟ್ಟಿರೋದ್ರಿಂದ 6,000 ಅಂತ ಹೇಳ್ತಿದ್ರು. ಹೆಲ್ಮೆಟ್ಟು ಚೆನ್ನಾಗಿದೆ, ಒಂದ್ಸಲಿ ಹಾಕೊಂಡು ನೋಡೋಣ ಹೇಗಿದೆ ಅಂತ. ಕಂಫರ್ಟ್ ನಿಮಗೆ ಗೊತ್ತಾಗಬೇಕು. ಇದು ಹೆಲ್ಮೆಟ್ ತಗೋಬೇಕಾದ್ರೆ ಒಬ್ಬೊಬ್ರು M ಸೈಜು, L ಸೈಜು ಯಾವ್ದು ಬೇಕಾದ ತಗೋಬಿಡ್ತಾರೆ ಕಣ್ಣಿಗೆ ಇಷ್ಟ ಆದಂಗೆ. ಮೋಸ್ಟ್ಲಿ ಹೆಲ್ಮೆಟ್ಟು ಡಿಸೈನ್ ನೋಡೋಕೆ ಹೋಗ್ಬೇಡಿ ಜಾಸ್ತಿ. ಡಿಸೈನ್ ಬೇಕಾದ್ರೆ ನಾವೇ ಆರ್ಡರ್ ಮಾಡಿಸ್ಬೋದು. ಗಿಡ ಮೇಲೆ ಈಗೆಲ್ಲ ಬಂದಿದೆ. ಏನು ನೋಡಬೇಕು ಅಂದರೆ M ಸೈಜು, L ಸೈಜು ಆ ಥರ ಇರುತ್ತೆ ನಿಮಗೆ. ಹೆಡ್ಗೆ ಯಾವ ಥರ ಫಿಟ್ಟಿಂಗ್ ಆಗಬೇಕು ಅಂದರೆ ತೋರಿಸ್ಕೊಡ್ತೀನಿ. ಇದೆಯಲ್ಲ, ಇಲ್ಲಿ ನಿಮಗೆ ಇದು ಕಂಫರ್ಟಾಗಿ ಅನಿಸ್ಬೇಕು, ಗಟ್ಟಿಯಾಗೂ ಕೂರಬೇಕು. ಇಲ್ಲಿ ಮೌಂಟ್ ಮಾಡೋದು ನಿಮಗೆ ಸ್ಟೇಬಲ್ ಆಗಿ ಕಾಣುತ್ತೆ ಹೆಲ್ಮೆಟು. ನೋಡಿ ಹಿಂಗೆ ಹೆಂಗೆ ನೋಡಿದ್ರೆ ಬೇರೆ ಹೆಲ್ಮೆಟು ನೀವು ಇಷ್ಟ ಆದ ಹೆಲ್ಮೆಟ್ಗಳು ತಗೋಬಿಟ್ರೆ ನೀವು ಹೆಲ್ಮೆಟ್ ಹಾಳಾಗುತ್ತೆ, ಆ ಥರ ಆಗ್ಬಿಡುತ್ತೆ. ನೀವು ಸ್ಟೇ ಗೋಪುರ ಎಲ್ಲ ಹಾಕ್ತಾರೆ ಇದು ಮಾಡಿದಾಗ ಹೆಲ್ಮೆಟ್ ಹಾಕ್ಬೇಕಾದ್ರೆ ಹಿಂಗ್ ಹಾಕೊಳ್ಳೋದು, ಇಲ್ಲ ಹಿಂಗ್ ಹಾಕೊಳ್ಳೋದಿಲ್ಲ. ನಿಮ್ಗೆ ಮಾಡಲ್ಲ ಅಂತ ಹೇಳಿದ್ರೆ ತಿರ್ಗಾ ಕೇಳಿದ ಕರೆಕ್ಟಾಗಿ ಈ ಪೊಸಿಷನ್ ಮೂಗು ಎಲ್ಲಿದೆ ಅದು ಪೊಸಿಷನ್ ಇರಬೇಕು. ನೀವು ಗಾಳಿ ಹೋದಾಗ ಇದು ಮೇಲಕ್ಕೆ ಹೋಗುತ್ತೆ ಗಾಳಿ, ಇಲ್ಲಾಂದ್ರೆ ನಿಮ್ಗೆ ಡೈರೆಕ್ಟ್ ಓಪನ್ ಮಾಡಿದಾಗ ಮೂಗಲ್ಲಿ ಗಾಳಿ ಹೋಗುತ್ತೆ. ಏನಂದೆ ಇನ್ನೊಂದ್ಸಲ ಹೇಳು. ಮಾಡಿದಾಗ ಮೂಗಲ್ಲಿ ಗಾಳಿ ಹೋಗುತ್ತೆ. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮ್ಗೆ ಗೊತ್ತು. ಸ್ಟೇಬಲ್ ಆಗಿರೋದು ತಗೊಳ್ಳಿ, ನೀಟಾಗಿ ಕಂಫರ್ಟ್. ಜಿಎಸ್ ಹೆಲ್ಮೆಟ್ ಚೆನ್ನಾಗಿದೆ. ಗಾಡಿ ಇದೆ, ನನ್ನ ಗಾಡಿಗೂ ಸೂಟಬಲ್ ಆಗುತ್ತೆ. ನನ್ನ ಗಾಡಿ ಬ್ಲೂ ಕಲರ್ ಇರೋದು, ಅಲ್ಲಿ ಇಂಜಿನಲ್ಲಿ ಗೋಲ್ಡ್ ಮಾಡಿಸಿದ್ದೀನಿ, ಅದಕ್ಕೆ ಸೂಟಬಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋದ ಒಂದ್ಸಲ ಫೋಟೋ ತೆಗ್ಸಿ ಹೆಂಗೆ ಬರುತ್ತೆ ಅಂತ ನೋಡ್ತೀನಿ. ಇದು ಹೆಲ್ಮೆಟ್ಟಿನ ವಿಷಯ ಹೇಗಿದೆ ಅಂತ ಹೆಲ್ಮೆಟ್ ಕಮೆಂಟ್ ಮಾಡಿ, ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ. ಒಂದು ಕನ್ನಡಿಗನ ಬೆಳೆಸ್ಬೇಕಂತ ಕೇಳ್ಕೊತೀನಿ. ಎಲ್ಲರೂ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡಿಗರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಇದೇ ನನ್ನ ಮೊದಲನೇ ವಿಡಿಯೋ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಕಣ್ಣಿದ್ರಿಗೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಹೆಲ್ಮೆಟ್ ನನಗೂ ನಮ್ಮ ಮನೇಲಿ